ಆಸ್ಪತ್ರೆ ಮತ್ತು ನಿಟ್ಟೆ ಯೂನಿವರ್ಸಿಟಿ ಸೆಂಟರ್ ಫಾರ್ ಸೈನ್ಸ್ ಎಜುಕೇಷನ್ ಅಂಡ್ ರಿಸರ್ಚ್ ವತಿಯಿಂದ ಆಯೋಜಿಸಲಾದ 42ನೇ ಇಂಡಿಯನ್ ಅಸೋಸಿಯೇಷನ್ ಆಫ್ ಬಯೋಮೆಡಿಕಲ್ ಸೈಂಟಿಸ್ಟ್ 3 ದಿನಗಳ ವಾರ್ಷಿಕ ಅಂತಾರಾಷ್ಟ್ರೀಯ ಮಟ್ಟದ ಸಮಾವೇಶವು ದೇರಳಕಟ್ಟೆಯ ಎಬಿ ಶೆಟ್ಟಿ ದಂತ ಮಹಾವಿದ್ಯಾಲಯದ ಆವಿಷ್ಕಾರ ಸಭಾಂಗಣದಲ್ಲಿ ನಡೆಯಿತು. ಅಂತಾರಾಷ್ಟ್ರೀಯ ಮಟ್ಟದ ಸಮಾವೇಶಕ್ಕೆ ಮಣಿಪಾಲ ವಿಶ್ವವಿದ್ಯಾಲಯದ ಉಪಕುಲಪತಿ ಲೆಫ್ಟಿನೆಂಟ್ ಜನರಲ್ ಡಾಕ್ಟರ್ ಎಂಟಿ ವೆಂಕಟೇಶ್ ಅವರು ಚಾಲನೆಯನ್ನ ನೀಡಿದರು. ನಂತರ ಮಾತನಾಡಿದ ಅವರು, ವೈದ್ಯಕೀಯ ಆರೋಗ್ಯ ವಿಜ್ಞಾನದಲ್ಲಿ ಬಹು ಶಿಸ್ತಿನ ವಿಧಾನವನ್ನು ಬಲಪಡಿಸುವುದರ ಜೊತೆಗೆ ಸಂಶೋಧಕರ ಕಾರ್ಯಕ್ಷಮತೆಯ ವೇಗವನ್ನು ಹೆಚ್ಚಿಸುವ ತರಬೇತಿಗಳ ಅವಶ್ಯಕತೆ ಇದೆ. ಸೂಕ್ತ ಪರಿಸರ ವ್ಯವಸ್ಥೆ ಹಾಗೂ ಸೀಮಿತ ಅನುದಾನದಿಂದ ಸಂಶೋಧಕರ ಕೊರತೆ ಹಾಗೂ ಸಂಶೋಧನೆಯ ವೇಗಕ್ಕೆ ತಡೆಯಾಗಿದೆ. ಆದರೆ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಸಂಶೋಧನೆಗೆ 20,000 ಕೋಟಿ ರೂಪಾಯಿ ಅನುದಾನ ಇರುವುದು ವ್ಯವಸ್ಥೆಗೆ ಪೂರಕವಾಗಲಿದೆ ಎಂದು ಹೇಳಿದರು. University for organizing this conference. NITTE, a leading multidisciplinary deemed to be university of our country, a very young university, has already carved a niche in the field of higher education, research and social upliftment initiatives. And I wish NITTE University all the success in all the future endeavors. I am sure very soon we will see NITTE at the top of the ladder when we count the higher education institutions of the country. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಿಟ್ಟೆ ಸಾಹಿತ್ಯಗೊಳ್ಳಲಿರುವ ವಿಶ್ವವಿದ್ಯಾಲಯದ ಉಪಕುಲಾಧಿಪತಿ ಪ್ರೊಫೆಸರ್ ಎಂ ಶಾಂತರಾಮ್ ಶೆಟ್ಟಿ ಮಾತನಾಡಿ, ಜೈವಿಕ ವೈದ್ಯಕೀಯ ವಿಜ್ಞಾನದಲ್ಲಿ ಯುವ ಪೀಳಿಗೆಯ ಮೇಲೆ ಹೆಚ್ಚಿನ ಸವಾಲುಗಳಿವೆ. ಬಹುಶಿಸ್ತಿನ ವಿಧಾನ, ಜೀವವಿಜ್ಞಾನ ವಿಧಾನಗಳನ್ನು ಮಾನವ ವಿಜ್ಞಾನ ಮತ್ತು ಮಾನವೀಯತೆಯ ಜೊತೆಗೆ ಉಳಿಸಬೇಕಾಗಿದೆ. ವಿದ್ಯಾರ್ಥಿಗಳು ಕೇವಲ ಪಬ್ಲಿಕೇಶನ್ ಹೊರತಂದ್ರೆ ಸಾಲದು. ಪಬ್ಲಿಕೇಶನ್ ಕುರಿತಾದ ವಾಸ್ತವತೆಯನ್ನ ಸಮಾಜಕ್ಕೆ ತಿಳಿಸುವ ಕಾರ್ಯ ಆಗಬೇಕಿದೆ ಎಂದು ಹೇಳಿದರು. The bioengineering aspect as a multidisciplinary subject which got into bioscience and saved thousands of lives and made bioscience as one of the most important sciences of the different, nearly about 47 sciences which we have today. That was the birth. It might have been just the X-ray, then it went on to ultrasound, then it went on to different types of scans. So today, as General rightly said, tomorrow we do not know what is in store with robotics, with artificial intelligence, with perhaps even cloning with stem cell therapy, and with the genetic therapy, as Dr. Jairam has put in. At the genetic therapy, we do not know what genetic modulation can really bring about with the understanding of better genetics and molecular biology. ನಿಟ್ಟೆ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿಯವರು ಮಾತನಾಡಿ, ನಿಟ್ಟೆ ಯೂನಿವರ್ಸಿಟಿ ಸೆಂಟರ್ ಫಾರ್ ಸೈನ್ಸ್ ಎಜುಕೇಷನ್ ಅಂಡ್ ರಿಸರ್ಚ್ ಕಳೆದ ಹಲವು ವರ್ಷಗಳಿಂದ ಪದವಿ ಶಿಕ್ಷಣವನ್ನು ನೀಡುತ್ತಿದೆ. ರಾಜ್ಯದಲ್ಲಿ ಇದೇ ಮೊದಲ ಸಂಸ್ಥೆಯಾಗಿದೆ. ಈ ಸೆಂಟರಿನ ಮೂಲಕ ಸ್ಟೆಮ್ ಸೆಲ್ ಅಣ್ವಿಕ ವ್ಯಾಕ್ಸಿನ್ ಅನ್ನ ಸೈಟೋಲಾಜಿಕಲ್ ಸಂಶೋಧಕರು ಆವಿಷ್ಕಾರ ಮಾಡುವಲ್ಲಿ ಸಫಲರಾಗಿರುವುದು ಸಂಸ್ಥೆಗೆ ಹೆಮ್ಮೆ ಎಂದು ಹೇಳಿದರು. Put in very conscious efforts in the promotion of research, which have resulted in conspicuous changes in terms of success of the faculty members, in obtaining extramural support, in publishing high-impact papers, and in collaborating with the premier research institutions in the world. We have started at the University Center for Science, Education, Research. It's a new experiment, a combination of education and research. Several qualified research scholars trained abroad with the aim of promoting biomedical research. The progress that this institution has made in a short span of time is truly phenomenal. It would be worth mentioning that we are one only university in Karnataka offering the degree program in biomedical science since 2013, and from this year we have started 4-year program in line with the new education policy of Government of India. ಕಾರ್ಯಕ್ರಮದಲ್ಲಿ ಸೆಂಟರ್ ಫಾರ್ ಹ್ಯೂಮನ್ ಜೆನೆಟಿಕ್ಸ್ ಬೆಂಗಳೂರಿದರ ಕ್ಲಿನಿಕಲ್ ಅಂಡ್ ಮಾಲಿಕ್ಯುಲರ್ ಸೈಟೋಜಿನೆಸಿಸ್ ಮುಖ್ಯಸ್ಥ ಪ್ರೊಫೆಸರ್ ಜಯರಾಮ್ ಎಸ್ ಕಡಂತಲೆ, ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ನಾನಿತಾಲ್ ಉತ್ತರಾಖಂಡದ ನಿರ್ದೇಶಕಿ ಡಾಕ್ಟರ್ ಮಧುಪಾಲ, ನಿಟ್ಟೆ ವಿಶ್ವವಿದ್ಯಾಲಯದ ರಿಸರ್ಚ್ ಅಡ್ವೈಸರ್ ಇಡ್ಯಾ ಕರುಣಾಸಾಗರ್, ನಿಟ್ಟೆ ಯೂನಿವರ್ಸಿಟಿ ಸೆಂಟರ್ ಫಾರ್ ಸೈನ್ಸ್ ಎಜುಕೇಷನ್ ಅಂಡ್ ರಿಸರ್ಚ್ ನಿರ್ದೇಶಕಿ ಪ್ರೊಫೆಸರ್ ಇಂದ್ರಾಣಿ ಕರುಣಾಸಾಗರ್ ಅವರನ್ನು ಅಭಿನಂದಿಸಲಾಯಿತು.
ಈ ಸಂದರ್ಭ ಒಂದು ಸೋವನೀರ್ ಹಾಗೂ 2 ಪಬ್ಲಿಕೇಶನ್ಗಳನ್ನು ಬಿಡುಗಡೆಗೊಳಿಸಲಾಯಿತು. ಫ್ಯಾಕಲ್ಟಿ ಆಫ್ ಬಯೋಲಾಜಿಕಲ್ ಸೈನ್ಸಸ್ ಇದರ ನಿರ್ದೇಶಕ ಹಾಗೂ ಡೀನ್ ಡಾಕ್ಟರ್ ಅನಿರ್ಬಾನ್ ಚಕ್ರಬರ್ತಿ, ಪ್ರೊಫೆಸರ್ ಪ್ರವೀಣ್ ಕುಮಾರ್ ಶೆಟ್ಟಿ, ಪ್ರೊಫೆಸರ್ ಸ್ಮಿತಾ ಹೆಗಡೆ, ಪ್ರವೀಣ್ ರೈ, ಡಾಕ್ಟರ್ ದೀಕ್ಷಿತ್ 2 ಪಬ್ಲಿಕೇಶನ್ ಹಾಗೂ ಸೋವನೀರ್ ವಿವರವನ್ನ ನೀಡಿದ್ರು. ಸಮಾವೇಶದ ಪ್ರಯುಕ್ತ ಬಯೋಮೆಡಿಕಲ್ ವಿಜ್ಞಾನದಲ್ಲಿ ಇತ್ತೀಚಿನ ಪ್ರವೃತ್ತಿಗಳು ಮತ್ತು ಪ್ರಗತಿಗಳ ಸಮಗ್ರ ವಿಧಾನ ಮತ್ತು ಡಾಕ್ಟರ್ ಶಾರದಾ ಸುಬ್ರಹ್ಮಣ್ಯನ್ ಸ್ಮರಣಾರ್ಥ ಆರೋಗ್ಯ ವಿಜ್ಞಾನ ಸಂಶೋಧನೆಯಲ್ಲಿ ಮೂಲಭೂತ ಮತ್ತು ಸುಧಾರಿತ ತಂತ್ರಗಳ ಕುರಿತು ವಿಚಾರ ಸಂಕಿರಣ ನಡೆಯಿತು. ಕಾರ್ಯಕ್ರಮದಲ್ಲಿ ದೇಶ ವಿದೇಶಗಳಿಂದ 700 ಮಂದಿ ಶಿಬಿರಾರ್ಥಿಗಳು ಭಾಗವಹಿಸಿದ್ರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ದೇಳಕಟ್ಟೆ.